ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಚಾನೆಯಲ್ಲಿ ಕೂಡಿ ಬಂದಿರುವ ಎಲ್ಲ ಆತ್ಮೀಯ ದೇವಜನರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇವೆ. ಪ್ರಿಯ ದೇವಜನರೇ, ನಾವು ಈ ಮುಂಚಾನೆಯಲ್ಲಿ ದೇವರ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನವನ್ನ ನಾವು ವಾಕ್ಯವನ್ನು ಓದಿಕೊಳ್ಳೋಣ. ವಾಕ್ಯ ಹೀಗೆ ಹೇಳ್ತದೆ: ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಈ ಭೂಮಿ ಮೇಲೆ ತಾಯಿಯ ಗರ್ಭದಲ್ಲಿ ಜನಿಸಿದ ಪ್ರತಿಯೊಬ್ಬ ಮನುಷ್ಯನು, ದೇವರ ವಾಕ್ಯ ಹೇಳ್ತದೆ, ಎಲ್ಲರೂ ಪಾಪ ಮಾಡಿದರೆ ಆ ಪಾಪದ ನಿಮಿತ್ತವಾಗಿ ಅವರು ದೇವರಿಂದ ಸಿಗುವ ಆಶೀರ್ವಾದವನ್ನ ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಪ್ರಿಯ ದೇವಜನರೇ, ಇವತ್ತು ಎಷ್ಟೋ ಜನ ನಾನು ದೇವಮಾನವ, ನಾನು ಸ್ವಾಮೀಜಿ ಅಂತ ಹೇಳಿಕೊಳ್ಳುವ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಪಾಪ ಮಾಡಿದ್ದಾನೆ. ಒಬ್ಬ ಮನುಷ್ಯ ಪಾಪವನ್ನು ನೋಡುವುದ್ರ ಮುಖಾಂತರವಾಗಿ ಪಾಪ ಮಾಡ್ತಾನೆ, ಕೆಟ್ಟದನ್ನ ಕೇಳುವುದ್ರ ಮುಖಾಂತರವಾಗಿ ಪಾಪ ಮಾಡ್ತಾನೆ, ಮಾತನಾಡುವುದ್ರ ಮುಖಾಂತರವಾಗಿ ಮನುಷ್ಯನು ಪಾಪ ಮಾಡ್ತಾನೆ. ಆದ್ರೆ ಈ ಪಾಪಿಗಳನ್ನ ಯೇಸು ಸ್ವಾಮಿ ಪ್ರೀತಿಸಿದರು. ಈ ಪಾಪಿಗಳನ್ನ ಯೇಸು ಸ್ವಾಮಿ ಕ್ಷಮಿಸಿದರು. ಈ ಪಾಪಿಗಳನ್ನ ಯೇಸು ಸ್ವಾಮಿ ಕರೆದನು ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯ. ಒಂದು ಪ್ರೀತಿಸಿದ್ರು, ಇನ್ನೊಂದು ರಕ್ಷಿಸಿದ್ರು, ಇನ್ನೊಂದು ಕ್ಷಮಿಸಿದ್ರು, ಇನ್ನಂತ ಪಾಪಿಗಳನ್ನ ಯೇಸು ಸ್ವಾಮಿ ಕರೆದರು ಎಂಬುದಾಗಿ ನಾವು ದೇವರ ವಾಕ್ಯಗಳಲ್ಲಿ ನಾವು ನೋಡ್ಕೊಳ್ತಾ ಇದ್ದೀವಿ. ಹಲ್ಲೆಲೂಯ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ನಾವು ನೋಡುವಾಗ ಲೂಕನ ಸುವಾರ್ತೆ 19ನೇ ಅಧ್ಯಾಯ 7ನೇ ವಚನದಲ್ಲಿ ಜಕ್ಕಾಯನ ಕುರಿತಾಗಿ ನಾವು ವಾಕ್ಯವನ್ನು ಓದ್ತಾ ಇದ್ದೀವಿ. ಆ ಜಕ್ಕಾಯ ಸುಂಕದವನು ಜನರಿಂದ ಹೆಚ್ಚು ವಸೂಲಿ ಮಾಡಿ ಜನರ ದೃಷ್ಟಿಗೆ ಅವನು ಕೆಟ್ಟವನಾಗಿ ಪಾಪಿಯಾಗಿ ಇದ್ದನು. ಜನರು ಅವರನ್ನ ಪ್ರೀತಿಸ್ತಿರ್ಲಿಲ್ಲ. ಇವನು ಕೆಟ್ಟವನು, ಇವನು ದುಷ್ಟನು, ಇವನು ದುರ್ಮಾರ್ಗಿ, ಅನೇಕರಿಂದ ಜನಗಳಿಂದ ಹೆಚ್ಚು ಸುಂಕ ವಸೂಲಿ ಮಾಡ್ತಾರಂತೆ ಅವ್ರನ್ನ ಬಹಳ ದ್ವೇಷಿಸ್ತಿದ್ರು. ಇವತ್ತು ಸಹ ಇದೇ ರೀತಿಯಾಗಿ ಅನೇಕ ಜನರಿಗೆ ತೆರಿಗೆಯನ್ನ ವಿಧಿಸಿ ಸರ್ಕಾರ ನೇಮಿಸಿದ ತೆರಿಗೆಯಿಂದ ಹೆಚ್ಚಾದ ತೆರಿಗೆಯನ್ನು ಹಾಕಿ ಮನುಷ್ಯರನ್ನ ಇವತ್ತು ಬಾಧಿಸುವಂತ ಅನೇಕ ಜನಗಳಿದ್ದಾರೆ. ಲಂಚ ತೆಗೆದುಕೊಂಡು ಮೋಸ ಮಾಡಿ ಪ್ರತಿಯೊಂದಕ್ಕೂ ಸಹ ಮೋಸ ಮಾಡುವಂತ ಎಷ್ಟು ಜನರಿದ್ದಾರೆ. ಆದ್ರೆ ಎಷ್ಟು ಜನ ಅಂತವ್ರನ್ನ ಪ್ರೀತಿಸೋದಿಲ್ಲ, ದ್ವೇಷಿಸ್ತಾರೆ, ಪಾಪಿ ಅಂತ ಹೇಳ್ತಾರೆ. ಆಗ ಯೇಸು ಸ್ವಾಮಿ ಜಕ್ಕಾಯ ಮನೆಗೆ ಹೋದಾಗ ಅಲ್ಲಿ ಜನ ಹೇಳ್ತಾರೆ, ಓ ನೋಡು, ಪಾಪಿಯ ಮನೆಯಲ್ಲಿ ಇಳ್ಕೊಳಕ್ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಜನಗಳು ಗುಣಗುಡ್ತಿದ್ರು. ಯೇಸು ಸ್ವಾಮಿ ಪಾಪಿಗಳನ್ನ ಪ್ರೀತಿಸಿದ್ರು. ಹಲ್ಲೆಲೂಯ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ. ಲೂಕನ ಸುವಾರ್ತೆ 7ನೇ ಅಧ್ಯಾಯ 36ನೇ ವಚನದಿಂದ 50ನೇ ವಚನ ತನಕ ನಾವು ಓದುವಾಗ, ಪ್ರಿಯ ದೇವ್ರ ಮಕ್ಕಳೇ, ಅಲ್ಲಿ ದುರಾಚಾರಣೆಯಾದಂತ ಒಂದು ಹೆಂಗಸಿನ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ. ಅವಳು ವ್ಯಭಿಚಾರ ಮಾಡ್ತಿದ್ದು, ದುರಾಚಾರಣೆ ಆಗಿದ್ಲು. ಅವಳ ಜೀವಿತ ನಡತೆ ಸರಿ ಇರಲಿಲ್ಲ. ಅವಳು ಕೆಟ್ಟವಳಾಗಿದ್ರು. ಜನರ ದೃಷ್ಟಿಯಲ್ಲಿ ಅವಳು ಒಂದು ಬೇಡವಾದವಳಾಗಿದ್ಲು. ಆದ್ರೆ ಒಂದು ದಿನ ಯೇಸು ಸ್ವಾಮಿ ಒಂದು ಮನೆಯಲ್ಲಿ ಇರುವಂತದನ್ನ ನೋಡಿ ಅವಳು ಏನ್ ಮಾಡ್ತಾ ಹೇಳಿದ್ರೆ, ಸುಗಂಧ ತೈಲವನ್ನ ತೆಗೆದುಕೊಂಡು ಯೇಸು ಸ್ವಾಮಿ ಇವರ ಹತ್ರ ಬಂದು ಆ ಯೇಸು ಸ್ವಾಮಿ ಪಾದಕ್ಕೆ ಅವಳೇನ್ ಮಾಡಿದ ಅಂತ ಹೇಳಿದ್ರೆ, ಕಣ್ಣೀರಿನಿಂದ ತ್ಯಾವ ಮಾಡಿ ತನ್ನ ತೆಳಗೂದಿನಿಂದ ಒರೆಸಿ ಆ ತೈಲವನ್ನು ಹಚ್ಚಿ ಹೆಚ್ಚುವುದಂತ ನೋಡ್ತೀವಿ. ಅಲ್ಲಿರುವಂತ ಸಿಮೋನ್ ಹೇಳ್ತಾನೆ, ನೋಡು, ಇವರು ಪ್ರವಾದಿ ಆಗಿದ್ರೆ ತನ್ನ ಕಾಲು ಮುಟ್ಟುವಂತವಳು ಈ ದುರಾಚರಣೆ ಅಂತ ತಿಳ್ಕೊಳ್ತಿದ್ರಿ ಎಂಬುದಾಗಿ. ಪ್ರಿಯ ದೇವ ಜನರೇ, ದುರಾಚರಣೆಯನ್ನು ಪ್ರೀತಿಸಿದಂತ ದೇವರು. ನಾವು 3ನೇದಾಗಿ ನಾವು ನೋಡ್ತಾ ಇದ್ದೀವಿ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 1ರಿಂದ 11ನೇ ವಚನ ತನಕ ನಾವು ಓದುವಾಗ ಅಲ್ಲಿ ಒಬ್ಬ ಹೆಂಗಸು ವ್ಯಭಿಚಾರ ಮಾಡುವಾಗ ಸಿಕ್ಕಿ ಬಿದ್ದಾಳೆ ಅಂತ ಹೇಳ್ಬಿಟ್ಟು ಅನೇಕರು ಅವಳು ನಿಡ್ಕ ಬಂದ್ರೆ, ಮೋಸೆ ಧರ್ಮಶಾಸ್ತ್ರ ಪ್ರಕಾರವಾಗಿ ಏನ್ ಮಾಡೋದು, ಅವಳು ಕಲ್ಲೊಡು ಸಾಯಿಸ್ಬೇಕಂತ ಯೇಸು ಸ್ವಾಮಿ ಹತ್ರ ಬಂದಾಗ ಯೇಸು ಸ್ವಾಮಿ ಅವಳನ್ನ ಶಿಕ್ಷಿಸಲಿಲ್ಲ, ಅವಳನ್ನು ಪ್ರೀತಿಸಿದನು. ಅಲ್ಲಿ ಹೇಳ್ತಾರೆ, ಯಾರು ತಪ್ಪು ಮಾಡಿಲ್ಲ ಅವ್ರು ಮೊದಲು ಹಾಕ್ರಿ ಅಂತ, ಕಲ್ಲಾಕ್ರಿ ಇವಳ ಮೇಲೆ ಅಂತ ಹೇಳುವಾಗ ಎಲ್ಲರೂ ತಪ್ಪು ಮಾಡಿದ ಅವ್ರು ಬಿಟ್ಟು ಹೋಗುವಂಥದ್ದನ್ನು ನಾವು ನೋಡ್ತೀವಿ. ಅವಳಿಗೆ ಹೇಳುವಂಥದ್ದು, ಇನ್ನು ಮೇಲೆ ನೀನು ತಪ್ಪು ಮಾಡಬೇಡ ಅಂತ. ಯೇಸು ಸ್ವಾಮಿ ಕ್ಷಮಿಸುವಂತ ದೇವರು, ಪ್ರೀತಿಸುವಂತ ದೇವರು, ಕರೆಯುವಂತ ದೇವರು. ಹಲ್ಲೆಲೂಯ. ರಕ್ಷಿಸುವಂತ ಪಾಪದ ರಕ್ಷಿಸುವಂತ ದೇವರು ಯೇಸು ಸ್ವಾಮಿ ಆತನಾಗಿದ್ದಾನೆ. ಪ್ರಿಯ ದೇವ, ಇವೆಲ್ಲ ವಾಕ್ಯವನ್ನು ನೋಡುವಾಗ
ಯೇಸು ಸ್ವಾಮಿ ಪಾಪಿಗಳನ್ನ ಪ್ರೀತಿಸಿದ್ರು, ಆದ್ರೆ ಅವರಲ್ಲಿರುವಂತಹ ಪಾಪಗಳನ್ನ ದ್ವೇಷಿಸಿದ್ರು. ಇವತ್ತು ನಾವು ಯೇಸು ಸ್ವಾಮಿ ನಂಬಿ ಅನುಸರಿಸುವಂತ ನಾವು ಪಾಪಿಗಳನ್ನ ನಾವು ಪ್ರೀತಿಸಬೇಕು, ಅವರಲ್ಲಿರುವಂತಹ ಪಾಪಗಳನ್ನ ನಾವು ದ್ವೇಷಿಸಬೇಕು. ಪ್ರಿಯ ದೇವರು ಇವತ್ತೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಷ್ಟೋ ದೇವಜನರು ಪಾಪಗಳನ್ನು ದ್ವೇಷಿಸ್ತಾರೆ, ಪಾಪಿಗಳನ್ನು ದ್ವೇಷಿಸ್ತಾರೆ. ಹಾಗಾಗಿ ಇವತ್ತು ಯೇಸು ಸ್ವಾಮಿನ ರಕ್ಷಣೆ ಹೊಂದಿ ಬರ್ಲಿಕ್ಕೆ ಸಾಧ್ಯವಾಗ್ತಿಲ್ಲ. ಪ್ರಿಯ ದೇವ್ರ ಮಕ್ಕಳೇ, ನಾವು ಆ ರೀತಿ ದ್ವೇಷ ಮಾಡುದಾದ್ರೆ ಅವ್ರು ಹೇಗೆ ರಕ್ಷಣೆ ಹೊಂದುತ್ತಾರೆ? ಅದನ್ನ ನಾವು ಪ್ರೀತಿಸ್ಬೇಕು. ಆದ್ರಿಂದ ಕೊರಿಂಥ ಪತ್ರಿಕೆ ನಾವು ಓದ್ಬೇಕಾದ್ರೆ 1 ಕೊರಿಂಥ 5ನೇ ಅಧ್ಯಾಯ 9, 10 ವಚನಗಳನ್ನ ನಾವು ಓದ್ಬೇಕಾದ್ರೆ ವಾಕ್ಯ ಹೀಗೆ ಹೇಳ್ತದೆ. ಪ್ರಿಯ ದೇವ್ರ ಮಕ್ಕಳೇ, ಏನಂತ ಹೇಳಿದ್ರೆ, ಜಾರರ ಸಹವಾಸವನ್ನು ಮಾಡಬಾರದೆಂದು ನನ್ನ ಪತ್ರಿಕೆಯಲ್ಲಿ ಬರೆದಿದ್ದೇನೆ ಅಷ್ಟೇ. ಈ ಲೋಕದಲ್ಲಿರುವ ಜಾರರು, ಲೋಭಿಗಳು, ಸುಲುಕೊಳ್ಳುವವರು, ವಿಗ್ರಹ ಆರಾಧಕರು ಇವರ ಸಹವಾಸವನ್ನು ಬಿಟ್ಟು ಬಿಡಬೇಕೆಂದು ನನ್ನ ತಾತ್ಪರ್ಯವಲ್ಲ. ಆಗ ಬಿಟ್ಟು ಬಿಡಬೇಕೆಂದು ಬಿಟ್ಟು ಬಿಡಬೇಕೆಂದಾದರೆ ನೀವು ಈ ಲೋಕವನ್ನೇ ಬಿಟ್ಟು ಬಿಡಬೇಕಾಗ್ತದೆ ಎಂದಾಗಿ. ನೋಡಿ, ಇವರೆಲ್ಲರ ಮಧ್ಯದಲ್ಲಿ ನಾವಿದ್ದೀವಿ, ಪಾಪಿಗಳ ಮಧ್ಯದಲ್ಲಿ ಇದ್ದೀರಿ, ಕಳ್ಳರ ಮಧ್ಯದಲ್ಲಿ, ಸುಳ್ಕೊಳ್ಳೋರ ಮಧ್ಯದಲ್ಲಿ, ಮೋಸಗಾರರ ಮಧ್ಯದಲ್ಲಿ, ಅನ್ಯಾಯಗಾರರ ಮಧ್ಯದಲ್ಲಿ, ಬಡಾಯಿ ಕೊಚ್ಕೊಳ್ಳೋರ ಮಧ್ಯದಲ್ಲಿ ನಾವು ಇದ್ದೀವಿ. ಆದ್ರೆ ನಾವು ಇವರನ್ನ ನಾವು ಬಿಟ್ಟು ಬಿಡ್ಬೇಕಂತ ಹೇಳಿದ್ರೆ ಈ ಲೋಕವನ್ನೇ ಬಿಟ್ಟು ಬಿಡ್ಬೇಕು ನಾವು. ಇವತ್ತು ನಾವೆಷ್ಟೋ ಜನ ಅವನು ರಕ್ಷಣೆ ಬಂದಿಲ್ಲ, ಅವನ ಮನೆಗೆ ನಾವು ಹೋಗ್ಬಾರ್ದು, ಅವನು ದೇವ್ರ ಬಳಿ ಬಂದಿಲ್ಲ, ಪ್ರಾರ್ಥನೆ ಬರೋದಿಲ್ಲ, ಅವನ ಸಹವಾಸ ಮಾಡಬಾರ್ದು, ನಾವು ದೂರ ಇದ್ದೀವಿ. ಆದ್ರೆ ನಾವು ಅವ್ರನ್ನ ಪ್ರೀತಿಸ್ಬೇಕು, ಅವ್ರ ಹತ್ರ ಹೋಗ್ಬೇಕು. ಅದರಿಂದ ಮತ್ತಾನು ಸುವಾರ್ತೆ 5ನೇ ಅಧ್ಯಾಯ 45ನೇ ವಚನ 46ನೇ ವಚನ ಯೇಸು ಸ್ವಾಮಿ ವಾಕ್ಯ ಹೀಗೆ ಹೇಳ್ತದೆ. ಪ್ರಿಯ ದೇವ್ರ ಮಕ್ಕಳು, ಏನಂತ ಹೇಳಿದ್ರೆ, ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನನ್ನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆಯನ್ನು ಸುರಿಸುತ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನೆಂಬುದಾಗಿ. ಭ್ರಷ್ಟರು ಹಾಗೆ ಮಾಡುವುದಿಲ್ಲ ಎಂಬುದಾಗಿ. ಪ್ರಿಯ ದೇವಜನರೇ, ಇವತ್ತು ನಾವೊಂದು ತೀರ್ಮಾನ ಮಾಡಬೇಕು. ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೆ ಅವ್ರನ್ನೇ ನಾವು ಪ್ರೀತಿ ಮಾಡೋದಲ್ಲ, ಪಾಪಿಗಳನ್ನ ನಾವು ಪ್ರೀತಿಸ್ಬೇಕು. ಪಾಪಿಗಳನ್ನ ಪ್ರೀತಿಸಿ ಅವ್ರಿಗೋಸ್ಕರ ಪ್ರಾರ್ಥಿಸಿ ನಮ್ಮ ಒಳ್ಳೆ ಗುಣಗಳನ್ನ, ಒಳ್ಳೆ ಸ್ವಭಾವಗಳನ್ನ, ಒಳ್ಳೆ ನಡತೆಗಳನ್ನ ನಾವು ತೋರಿಸುವಾಗ ಅವನು ಒಂದು ದಿನ ಬದಲಾಗ್ತಾರೆ, ಅವರು ಒಂದು ದಿನ ಬದಲಾಗ್ತಾರೆ. ನಾವು ಪಾಪಿಗಳನ್ನ, ನೀನು ಯೇಸು ಸ್ವಾಮಿ ನಂಬಿಲ್ಲ, ಪ್ರಾರ್ಥನೆಗೆ ಬರಲ್ಲ, ಚರ್ಚೆಗೆ ಬರೋದಿಲ್ಲ, ನೀನು ವಿಗ್ರಹಾರಾಧನೆ ಮಾಡ್ತಿ, ನೀನು ಮೂರ್ತಿ ಪೂಜೆ ಮಾಡ್ತಿ, ನೀನು ಗುಣಗಳು ಸರಿ ಇಲ್ಲ, ನೀನು ತಂಬಾಕು ಹಾಕ್ತಿ, ಬೀಡಿ ಹಾಕ್ತಿ, ಎಲ್ಲರಿಕೆ ಹಾಕ್ತಿ, ಇಲ್ಲಿ ಏನು ಕುಡಿತಿ ಅಂತ ಅವ್ರನ್ನ ಹಾಗೇ ದ್ವೇಷ ಮಾಡಿ ನಾವು ದೂರ ಮಾಡಿದ್ರೆ ಅವರು ರಕ್ಷಣೆ ಹೊಂದುದಿಲ್ಲ. ನಮ್ಮ ಪ್ರೀತಿಯನ್ನು ಅವ್ರ ಹತ್ರ ತೋರಿಸಿದ್ರೆ ಅವನು ಬದಲಾಗ್ತಾನೆ, ಮಾರ್ಪಡ್ತಾನೆ, ರಕ್ಷಣೆ ಹೊಂದ್ತಾನೆ. ಅದರಿಂದ ಪ್ರಿಯ ದೇವ್ರ ಮಕ್ಕಳೇ, ನಾವು ಸಹ ಏನ್ ಮಾಡ್ಬೇಕಂದ್ರೆ, ಯೇಸು ಸ್ವಾಮಿ ಪ್ರೀತಿಸಿದ ಹಾಗೆ, ಯೇಸು ಸ್ವಾಮಿ ಕ್ಷಮಿಸಿದ ಹಾಗೆ, ಯೇಸು ಸ್ವಾಮಿ ರಕ್ಷಿಸಿದ ಹಾಗೆ, ಯೇಸು ಸ್ವಾಮಿ ಕರೆದ ಹಾಗೆ ನಾವು ಸಹ ಅಂತವ್ರನ್ನೆಲ್ಲ ಪ್ರೀತಿಸಿ, ಕರೆದು, ರಕ್ಷಿಸಿ ಅವ್ರನ್ನ ಕ್ಷಮಿಸುವುದಾದ್ರೆ ಖಂಡಿತ ಅವರು ಸಹ ನಮ್ಮ ಒಳ್ಳೆ ಗುಣಗಳನ್ನ, ಒಳ್ಳೆ ಸ್ವಭಾವಗಳನ್ನ, ಒಳ್ಳೆ ನಡತೆಗಳನ್ನು ನೋಡಿ ಅವರು ನಮ್ಮ ಹಿಂದೆ ಬರ್ತಾರೆ. ಅವರು ಯೇಸು ಸ್ವಾಮಿ ನಂಬಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅವರು ನರಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ನಾವು ಅವರನ್ನು ಪ್ರೀತಿಸೋಣ, ಆದ್ರೆ ಅವರಲ್ಲಿಂತ ಪಾಪಗಳನ್ನ ದ್ವೇಷ ಮಾಡೋಣ. ಅವರ ತಪ್ಪುಗಳನ್ನ ಅರಿವು ಹುಟ್ಟುವಂತೆ ನಾವು ಪ್ರಾರ್ಥನೆ ಮಾಡೋಣ. ದೇವರ ಹತ್ರ ಅವ್ರಿಗೊಂದು ಅವಕಾಶ, ಮಾನಸಾಂತರಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ, ಒಂದು ಅವಕಾಶ ಕೊಡ್ಲಿಕ್ಕೆ ಪ್ರಾರ್ಥನೆ ಮಾಡೋಣ. ಪ್ರಿಯ ದೇವ್ರ ಮಕ್ಕಳು, ನಮ್ಮ ಕಡೆಗಳು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ನಮಗೊಂದು ಭಾರ ಇದೆ, ನಮಗೊಂದು ಜವಾಬ್ದಾರಿ ಇದೆ. ಯಾಕಂತಂದ್ರೆ ಎಲ್ಲರೂ ಯೇಸು ಸ್ವಾಮಿ ನಂಬಿ ರಕ್ಷಣೆ ಹೊಂದಿ ನಿತ್ಯ ಜೀವಕ್ಕೆ ಸೇರ್ಬೇಕೆಂಬುದಾಗಿ. ಅದನ್ನ ನಾವು ಮಾಡೋಣ. ಕರ್ತನೆ, ಈ ವಾಕ್ಯವನ್ನು ಕೇಳಿದಂತೆ ಎಲ್ಲ ದೇವಜನರನ್ನು ಆಶ್ರಯಿಸು. ಹೌದು, ಪಾಪಿಗಳನ್ನ ನಾವು ಇವತ್ತು ಎಷ್ಟೋ ಜನ ದ್ವೇಷಿಸ್ತಾರಪ್ಪ. ದ್ವೇಷಿಸೋದಲ್ಲ, ಅವ್ರನ್ನು ಪ್ರೀತಿಸಿ ದೇವರ ಬಳಿಗೆ ನಡೆಸಬೇಕು. ಆ ಒಂದು ನಿಟ್ಟಿನಲ್ಲಿ ಇವರಲ್ಲಿ ಪ್ರತಿಯೊಬ್ಬರಲ್ಲಿ ಒಂದು ದಾಹವನ್ನು ಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಸ್ತೋತ್ರ. ಎಲ್ಲ ಘನಮಾನವನ್ನು ಸಲ್ಲಿಸಿ ಪ್ರಾರ್ಥನೆ ಕೇಳಿ ಸ್ತೋತ್ರ ಸಲ್ಲಿಸಿ ಯೇಸು ಕ್ರಿಸ್ತನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು.